ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಅಂಕಣಗೊಂದಿ ಗ್ರಾಮದ ನಿವಾಸಿ ಅನುಷಾ ತನ್ನ ಬಾಯ್ ಫ್ರೆಂಡ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಅರುಣ್ ಎಂಬ ಯುವಕನ ಜೊತೆ ಸೇರಿ ತನ್ನ ಪ್ರಿಯಕರ ಅರುಣ್ ಬೆಂಗಳೂರಿನ ಸಾಯಿ ಸೆಲ್ಫ್ ಡ್ರೈವ್ ಸಂಸ್ಥೆಯಲ್ಲಿ ಸಿಇಒ ಆಗಿ ಕೆಲಸ ಮಾಡ್ತಾ ಇದ್ದು ಕೈ ತುಂಬಾ ಹಣ ಸಂಪಾದಿಸುವ ಉದ್ಯೋಗ ಕೊಡಿಸ್ತಾರೆ ಅಂತ ಅದಕ್ಕೆ ಹಣ ಕಟ್ಟಬೇಕು ಅಂತ ನಂಬಿಸಿ ಪರಿಚಯಸ್ಥ ಪ್ರತಿಭಾ ಮತ್ತು ಹರ್ಷಿತಾ ಅವರ ಬಳಿ 3,85,000 ರೂಪಾಯಿ ಹಣವನ್ನು ಪಡೆದು ಸ್ನೇಹಿತೆಯರಿಗೆ ವಂಚನೆ ಮಾಡಿರೋ ಆರೋಪ ಕೇಳಿಬಂದಿತ್ತು. ಸ್ವತಃ ಅನುಷಾ ಹಣವನ್ನ ತನ್ನ ಅಕೌಂಟ್ಗಳಿಗೆ ಅವರಿಂದ ಹಾಕಿಸಿಕೊಂಡಿದ್ದು ನಂತರ ಅರುಣ್ಗೆ ಡ್ರಾ ಮಾಡಿ ಕೊಟ್ಟಿರೋದು ತಿಳಿದು ಬಂದಿತ್ತು. ಈ ಕುರಿತು ಪ್ರತಿಭಾ ಹಾಗೂ ಹರ್ಷಿತಾ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಈ ಕುರಿತು ಎಂಎಂಟಿವಿ ಇವರ ಕಳ್ಳಾಟದ ಬಗ್ಗೆ ವರದಿ ಮಾಡೋ ಮೂಲಕ ಬೆಳಕಿಗೆ ತಂದಿತ್ತು. ಪ್ರತಿಭಾ ಅಂತ, ನಾನು ಚಿಕ್ಕಬಳ್ಳಾಪುರದಲ್ಲೇ ಇರೋದು. ನನ್ನ ಫ್ರೆಂಡ್ ಅನುಷಾ ಹಿಂಗೆ ಕೆಲಸ ಹುಡುಕ್ತಾ ಇರಬೇಕಾದ್ರೆ ಅವಳು ಕೇಳಿ ಈ ಥರ ಅವ್ರ ಹುಡುಗನಿಗೆ ಅವ್ರ ಫಿಯಾನ್ಸಿಗೆ ಹೇಳ್ಬಿಟ್ಟು ಕೆಲಸ ಹುಡ್ಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವನನ್ನೇ ನಂಬಿದ್ರೆ ಎಲ್ಲ ಕೆಲಸ ಆಗುತ್ತೆ ಅಂತ ಹೇಳಿ ನಮಗೆ ಇಷ್ಟು ದುಡ್ಡು ಫ್ರಾಡ್ ಮಾಡಿದ್ದಾಳೆ ಸರ್. ತುಂಬ ಜನಕ್ಕೆ ಹಿಂಗೆ ಮಾಡಿದ್ದಾಳೆ. ನನ್ನ ಫ್ರೆಂಡ್ ಇನ್ನೊಬ್ಳು ಹರ್ಷಿತಾ ಅಂತ ಇದ್ದಾಳೆ, ಅವಳಿಗೂ ಇದೇ ಥರನೇ ಮಾಡಿದ್ದಾಳೆ. ಅವಳಿಗೆ 2 lakhs, ನನಗೊಂದು 84,500 ಮಾಡಿದ್ದಾಳೆ ಸರ್. 1,84,000 ಮಾಡಿದ್ದಾಳೆ. ಇದೇ ಅಂದರೆ ನಾನೆಲ್ಲ ಫೋನ್ ಪೇ ಮಾಡಿದ್ದೀನಿ ಸರ್. ಏನು ಕೆಲಸ ಕೊಡ್ತೀನಿ ಹಿಂಗೆ ಇದರಲ್ಲಿ ಅವನ ಹೆಸರು ಅರುಣ್ ಅಂತ, ಇವಳ ಹೆಸರು ಅನುಷಾ ಅಂತ, ಇಬ್ರು ಸೇರಿ ಫ್ರಾಡ್ ಮಾಡಿದ್ದಾರೆ. ಅರುಣ್ ಬಂದು ಶಿಡ್ಲಘಟ್ಟ ಅಂತೆ ಸರ್. ಗೊತ್ತಿಲ್ಲ ಸರ್ ನಂಗೆ ಅಷ್ಟೊಂದು. ಇವಳು ಹೇಳಿದ್ದು ಕಂಪ್ನಿಯಲ್ಲಿ ಸಿಇಒ ಅಂತ ಹೇಳಿದ್ಲು, ನನಗೆ ಅಷ್ಟೊಂದು ಗೊತ್ತಿಲ್ಲ ಯಾಕೆಂದ್ರೆ ನಾನು ಎಲ್ಲೂ ಹೋಗಿಲ್ಲ ಅವ್ರ ಜೊತೆ. ಅವಳು ಹೇಳಿದ್ದು ನಮಗೆ ಕಂಪ್ನಿಯಲ್ಲಿ ಸಿಇಒ ಅಂತ. ನನಗೆ 7 years ಇಂದ ಪರಿಚಯ ಸರ್, ಫ್ರೆಂಡು. ನಂದೆಲ್ಲ ದುಡ್ಡು ಫೋನ್ ಪೇಲೆ ಹಾಕ್ಸ್ಕೊಂಡಿದ್ದಾರೆ ಸರ್. ಇನ್ನೊಬ್ರದ್ದು ಹ್ಯಾಂಡ್ ಕ್ಯಾಶ್ ಇಸ್ಕೊಂಡಿದ್ದಾರೆ. ನಾವೆಲ್ಲ ಸಾಲ ಮಾಡಿ ಒಡವೆ ಎಲ್ಲ ಅಡ ಇಟ್ಟು ಕೊಟ್ಟಿದ್ದೀವಿ ಸರ್. ಈಗ ಕೇಳಿದ್ರೆ ನೀನು ಯಾರು ಅಂತಾನೆ ಗೊತ್ತಿಲ್ಲ ನನಗೆ, ಅವನಿಂದ ಪರಿಚಯ ಆಗಿರೋದು ನೀವು ಅನ್ನೋ ಥರ ಬಿಹೇವ್ ಮಾಡ್ತಿದ್ದಾಳೆ. ನಮಗೆ ಅವನ ಪರಿಚಯನೇ ಇಲ್ಲ, ಇವಳಿಂದನೇ ನಮ್ಗೆ ದುಡ್ಡು ಕೊಟ್ಟಿರೋದು ಸರ್. ಇವಳನ್ನ ಕೇಳಿಬಿಟ್ಟೆ ದುಡ್ಡು ಕೊಟ್ಟಿದ್ದು. ಕೊಡ್ಬೇಕಾದ್ರೆ ದುಡ್ಡು ತಗೊಂಡು ಕಾರ್ ತಗೊಂಡು ಮನೆ ಕಟ್ಕೊಂಡಿದ್ದಾರೆ ಸರ್. ಇಬ್ರು ಜೊತೆಯಲ್ಲಿ ಇಬ್ರ ಹತ್ರ ಇಸ್ಕೊಂಡು ಈ ತರ ಮಾಡಿದ್ದಾರೆ. ತುಂಬಾ ಜನಕ್ಕೆ ಇದೇ ತರ ಫ್ರಾಡ್ ಮಾಡಿದ್ದಾರೆ. ಇನ್ನು ಯಾವಾಗ ಎಂಎಂಟಿವಿ ವಾಹಿನಿಯಲ್ಲಿ ಅರುಣ್ ಮತ್ತು ಅನುಷಾ ಸೇರಿ ಸ್ನೇಹಿತರಿಗೆ ಹಣ ದೋಖ ಮಾಡಿರುವಂತಹ ಆರೋಪದ ವರದಿ ಪ್ರಸಾರ ಆಯಿತೋ, ಅರುಣ್ ವಿರುದ್ಧ ಮತ್ತೊಂದು ಹಣ ವಂಚನೆಯ ದೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಚಿಕ್ಕತಮ್ಮನಹಳ್ಳಿ ಗ್ರಾಮದ ಅಂಜನ್ ರೆಡ್ಡಿ ಅನ್ನೋರಿಗೆ ಕಾರ್ ಕೊಡಿಸೋ ವಿಚಾರದಲ್ಲಿ 4,40,000 ರೂಪಾಯಿಗಳ ಹಣ ವಂಚನೆ ಮಾಡಿರೋ ಆರೋಪ ಕೇಳಿಬಂದಿದೆ. ಅಂಜನ್ ರೆಡ್ಡಿ ಮತ್ತು ಅರುಣ್ ಇಬ್ಬರು ಸಹ ಬಾಲ್ಯ ಸ್ನೇಹಿತರು. ಶಿಡ್ಲಘಟ್ಟದಲ್ಲಿ ಅರುಣ್ ಸ್ವಾತಿ ಅನ್ನೋರನ್ನ ಲವ್ ಮ್ಯಾರೇಜ್ ಆಗಿದ್ದಂತೆ. ಆಗ ಅಂಜನ್ ರೆಡ್ಡಿಗೆ ಅರುಣ್ ಫೈನಾನ್ಸ್ನಲ್ಲಿ ಕಾರು ಅಡವಿಟ್ಟಿರುವಂಥದ್ದು ಹರಾಜಿಗೆ ಬಂದಿದೆ, ಅದನ್ನು ನಿನಗೆ ಚೀಪ್ ಆಗಿ ಕೊಡಿಸೋದಾಗಿ ನಂಬಿಸಿ ದಾಖಲೆಗಳಿಲ್ಲದ ಕಾರು ನೀಡಿ 6,40,000 ರೂಪಾಯಿ ಹಣವನ್ನು ಪಡ್ಕೊಂಡಿದ್ದಂತೆ. ಇದಾದ ಬಳಿಕ ಅರುಣ್ ಕಳ್ಳಾಟ ಬಯಲಾಗಿ ಹಣ ವಾಪಸ್ ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ಆಗ 2 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಉಳಿದ ಹಣವನ್ನು ನೀಡದೆ ವಂಚಿಸಿದ್ದಾನೆ ಅಂತ ಆರೋಪಿಸಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನ್ಯಾಯಕ್ಕಾಗಿ ಅಂಜನ್ ರೆಡ್ಡಿ ದೂರು ನೀಡಿದ್ದಾರೆ. ನನ್ನ ಹೆಸರು ಅಂಜನ್ ಅಂತ, ನಮ್ಮದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಸರ್. ಈ ಥರ ಅರುಣ್ ಅಂತ ಇದ್ದ ನಮ್ಮ ಫ್ರೆಂಡು, ಆ ಥರ ಕಾರು ಕೊಟ್ಬಿಟ್ಟು ನಂಗೆ ಮೋಸ ಮಾಡಿದ್ದ. 6.5 ಲಕ್ಷ ಕಾರು ನಂಗೆ ಸೀಸಿಂಗಲ್ಲಿ ಕಾರ್ ಮಾರಿಬಿಟ್ಟು ಕೇಳಿದ್ದಕ್ಕೆ ಇಲ್ಲ ಸೀಸಿಂಗಲ್ಲಿದೆ, ನಿನಗೆ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 6.5 ಲಕ್ಷ ದುಡ್ಡು ಇಸ್ಕೊಂಡಿದ್ದ. ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ನಡೆದಿತ್ತು, ಎಲ್ಲ ವೈಟ್ ಮನಿ ಆಗಿರೋದ್ರಿಂದ ಅವ್ನಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ದ. ನನಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇವೆಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ದ. ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆ ಅವನಿಗೆ. ಕೊಟ್ಟಿದ್ದು ಸುಮಾರು ದಿನ ಆದಮೇಲೆ, ಇಷ್ಟೇ ದಿನ ಆದರೂ ಕಾರ್ ಕೊಟ್ಟ, ಮತ್ತು ಡಾಕ್ಯುಮೆಂಟ್ ಬರಲಿಲ್ಲ ನನಗೆ. ಡಾಕ್ಯುಮೆಂಟ್ ಬರದೇ ಇದ್ದಾಗ ಅವ್ರ ಮನೆ ಹತ್ರ ಎಲ್ಲ ಹುಡ್ಕೊಂಡು ಹೋಗಿ ಎಲ್ಲ ವಿಚಾರಿಸಿದಾಗ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಈ ಥರ ಕತೆ ಹೊಡಿತಾ ಇದ್ದ. ತುಂಬ ದಿನ ಆದಮೇಲೆ ಮತ್ತೆ ನಮಗೆ ಒಂದು ಬ್ಯಾಂಕ್ ಕಡೆಯಿಂದ ಮಾಹಿತಿ ಬಂತು, ಈ ಥರ ಅವನು ಫ್ರಾಡ್ ಮಾಡಿದ್ದಾನೆ, ನನ್ನ ಹತ್ರ ಇಸ್ಕೊಂಡು ದುಡ್ಡು ಬ್ಯಾಂಕ್ ಕಟ್ಟಿಲ್ಲ, ಅವನೇ ಯೂಸ್ ಮಾಡ್ಕೊಂಡು ಮೋಸ ಮಾಡಿದ್ದಾನೆ ಅಂತ ಗೊತ್ತಾಯಿತು. ಅದಾದಮೇಲೆ ವಿಚಾರಿಸೋಕೆ ಹೋಗಿದ್ದಕ್ಕೆ ಇಲ್ಲ ನೀನು ಕೊಡ್ತೀನಿ ಅಂತ ತುಂಬ ದಿನ ಆದಮೇಲೆ ಒಂದು 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟ. ಅದಾದಮೇಲೆ ಮಿಕ್ಕಿದ 4.5 ಲಕ್ಷ ರೂಪಾಯಿ ಕೊಡಲಿಲ್ಲ. ಕೇಳಿದ್ದಕ್ಕೆ ನೀನು ಕಾರ್ ಕೊಡು ಮತ್ತೆ ಕೊಡ್ತೀನಿ ಅಂತ ಹೇಳಿದ್ದ. ಅದಾದಮೇಲೆ ಮತ್ತೆ ಅವ್ರ ಮನೆ ಹತ್ರ ಎಲ್ಲ ಗಲಾಟೆ ಮಾಡಿದಾದಮೇಲೆ ಅವನು ಅವ್ನ ಮಿಸ್ಸಸ್ಸು ಸ್ವಾತಿ ಅಂತ, ಅವ್ರ ಮಿಸ್ಸಸ್ ಹೆಸರು, ಅವರಿಬ್ಬರೂ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದು RTGS ಮಾಡಿ ಡೀಟೇಲ್ಸ್ ಎಲ್ಲ ನಮ್ಗೆ ಕಳಿಸಿದ್ರು. ಮತ್ತು ಅವ್ರು ಮಾಡಿರೋ ಮೆಸೇಜಸ್ಸು ಎಲ್ಲ ಎಷ್ಟೇ ಸರಿ ಮೆಸೇಜ್ ಮಾಡಿದ್ರು ರಿಪ್ಲೈ ಬರ್ತಾಯಿರಲಿಲ್ಲ, ಏನೂ ಇಲ್ಲ. ಮತ್ತು ನಮ್ಗೆ ಈ ಮಾಹಿತಿ ಹೆಂಗೆ ಅಂತಂದರೆ, ಒಂದು ರೀಸೆಂಟಾಗಿ ಒಂದು ವೀಡಿಯೋ ನೋಡಿದ್ವಿ ನಾವು, ಅದೇ ಥರ ಒಬ್ಬ ಹುಡುಗಿಗೆ ಮೋಸ ಮಾಡಿ ಈ ಥರ ಫ್ರಾಡ್ ಕೆಲಸ ಮಾಡಿದ ಅಂತ ಹೇಳ್ಬಿಟ್ಟು.
ಸುದ್ದಿ MM ನ್ಯೂಸಲ್ಲಿ ಇವತ್ತು ಅಷ್ಟೇ ಕಂಪ್ಲೇಂಟ್ ಬಂದು ಸ್ಟೇಷನ್ಗೆ ಬಂದು ಅವ್ನ ಬಗ್ಗೆ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ಈ ಥರ ತುಂಬ ಜನಕ್ಕೆ ಅವ್ನು ಫ್ರಾಡ್ ಮಾಡಿದ್ದಾನೆ. ಇದೇ ಥರ ಅವನು ವೈಟ್ ಫೀಲ್ಡಲ್ಲೂ ಸಹ ಒಂದು ಈ ಥರ ಕೇಸಸ್ ಎಲ್ಲ ತುಂಬ ಇತ್ತು ಅವನ ಮೇಲೆ. ಅದೇ ವಿಚಾರ ನಮಗೆ ಅಲ್ಲಿಂದ PC ಫೋನ್ ಮಾಡಿ ನಮ್ಗೆ ಈ ಥರ ಎಲ್ಲ ತಿಳಿಸಿದ್ದು. ಅದು ಗೊತ್ತಾದ ಮೇಲೆ ನಾವು ಇಲ್ಲಿಗೆ ಬಂದು ಈ ಥರ ಕಂಪ್ಲೇಂಟ್ ಕೊಡ್ತೀವಿ ಸರ್. ಸರ್ ಅವನು 2007ರಿಂದ 2007ರಿಂದ 2010-11 ನನ್ನ ಜೊತೆ ಓದಿದ್ದು. ನನ್ನ ಕ್ಲಾಸ್ಮೇಟ್ ಅವನು. ಅವನು ಪರಿಚಯ ಇರೋದ್ರಿಂದನೇ ನಾನು ಆ ಥರ ಈ ಕಾರ್ ಬಗ್ಗೆ ಪರ್ಚೇಸ್ ಮಾಡೋಕ್ಕೆ ಹೊತ್ತು ಹೋಗಿದ್ದು. ಅದಾದಮೇಲೆ ಗೊತ್ತಾಯಿತು ಅವನು ಈ ಥರ ಮೋಸ ಮಾಡಿದ್ದಾನೆ ಅಂತ ಗೊತ್ತಾಯಿತು. 2007ರಿಂದ ನನ್ನ ಜೊತೆ ವಾಸಿ ಸ್ಕೂಲಲ್ಲಿ ಅವನು ಓದಿದ್ದು. ಅರುಣ್ದು ಬಂದು ಶಿಡ್ಲಘಟ್ಟದಲ್ಲಿ ಅವ್ರ ಅಪ್ಪ ಹೆಸರು ಸೋಮನಾಥ್ ಅಂತ. ಸೋಮನಾಥ ಇದೆ. ಅವ್ರದ್ದು ಏರಿಯಾ ಬಂದು ಈ ಕಡೆ ಈ ಇಂಡಿಯನ್ ಪೆಟ್ರೋಲ್ ಪಂಪ್ ಬ್ಯಾಕ್ ಸೈಡ್ ಬರುತ್ತೆ ಸರ್. ಭಾರತ್ ಪೆಟ್ರೋಲ್ ಪಂಪ್ ಬ್ಯಾಕ್ ಸೈಡ್. ಆಲ್ರೆಡಿ ಮದುವೆ ಆಗಿದೆ ಸರ್ ಅವ್ರಿಗೆ. ಅದೇನೋ ಗೊತ್ತಿಲ್ಲ ಸರ್. ಅದೇ ನನಗೆ ಆಶ್ಚರ್ಯ ಅನಿಸ್ತು. ಆಲ್ರೆಡಿ ಅವ್ನು ಮದುವೆ ಆಗಿ, ಯಾಕಂದರೆ ಅವ್ರ ಮಿಸ್ಸಸ್ ನಮ್ಮ ಸ್ಕೂಲಲ್ಲೇ ಓದಿದ್ದು. ಲವ್ ಮ್ಯಾರೇಜ್ ಅವ್ರದ್ದು. ನಮ್ಮ ಸ್ಕೂಲಲ್ಲೇ ಓದಿದ್ದು ಸರ್. ಇದೆಲ್ಲ ಸರ್ ಅದು ಹೇಳೋಕ್ಕಾಗಲ್ಲ ಸರ್. ಯಾಕಂದರೆ ಇದಕ್ಕೆ ಮುಂಚೆನೂ ಮಾಡಿದ್ದಾನೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ ನಾನು ಸರ್. 4.5 ಲಕ್ಷ ಪೆಂಡಿಂಗ್ ಇದೆ ಸರ್ ಅವ್ನ ಕಡೆ ನಂದು. ಕಂಪ್ಲೇಂಟ್ ಕೊಡ್ತೀನಿ ಸರ್ ನಾನು. ಇನ್ನು ಅಂಜನ್ ರೆಡ್ಡಿ ಹೇಳೋ ಪ್ರಕಾರ ಅರುಣ್ ಈಗಾಗಲೇ ಸ್ವಾತಿ ಅನ್ನೋರ ಜೊತೆ ಮದುವೆಯಾಗಿ ಇಬ್ಬರು ಹಣ ವಂಚಿಸುವ ಕೆಲಸ ಮಾಡ್ತಾ ಇದ್ರಂತೆ. ಈಗ ಚಿಕ್ಕಬಳ್ಳಾಪುರದ ಅನುಷಾಳ ಜೊತೆ ಸೇರಿ ಹುಡುಗಿಯರಿಗೆ ವಂಚಿಸಿದ್ದಾರೆ. ಬಿಟ್ರೆ ಇವರು ಮತ್ತಷ್ಟು ಜನರಿಗೆ ವಂಚನೆ ಮಾಡ್ತಾರೆ ಅಂತ ಪೊಲೀಸರಿಗೆ ದೂರು ನೀಡಿರೋದಾಗಿ ಹೇಳಿದ್ದಾರೆ. ಆದರೆ ಕಿಲಾಡಿ ಅರುಣ್ ಮಾತ್ರ ಯಾರ ಕೈಗೂ ಸಿಗದೆ ಪೊಲೀಸರು ಕಾಲ್ ಮಾಡಿದ್ರು ಸಹನೂ ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನೆ. ಆದರೆ ಪೊಲೀಸರು ಇಂತಹ ಆರೋಪಿಯನ್ನ ಹಿಡಿದು ಬುದ್ಧಿ ಕಲಿಸಬೇಕು ಅಂತ ಸಾರ್ವಜನಿಕರ ಒತ್ತಾಯವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ, ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.